ಬೆಂಗಳೂರು ರಸ್ತೆಯಿಂದ ಮಾಲೂರು ನಗರಕ್ಕೆ ಹೋಗುವ ದಾರಿ. ಭಾಗಶಃ ಮಾಲೂರು ಪಟ್ಟಣದಲ್ಲಿ ರಸ್ತೆಗಳು ಕುಂಟೆಗಳಾಗಿ ಮಾರ್ಪಟ್ಟಿವೆ. ಇದಕ್ಕೆ ಕಾರಣ ಪುರಸಭೆ ಅಧಿಕಾರಿಗಳು. ಯಾಕಂದರೆ ಜನಗಳ ಹತ್ರ ತೆರಿಗೆ ಹಣ ವಸೂಲು ಮಾಡೋದ್ರಲ್ಲಿ ಮುಂದಾಗಿ ಇರುತ್ತಾರೆ, ಕೆಲಸ ಮಾಡೋದ್ರಲ್ಲಿ ಹಿಂದೇಟಾಗ್ತಾರೆ. ಮಳೆ ಬಂದರೆ ಸಾಕು, ಮಾಲೂರು ಪಟ್ಟಣ ಕೆಸರು ಗದ್ದೆಗಳಾಗಿ ಮಾರ್ಪಾಟು ಆಗುತ್ತೆ. ಇನ್ನು ಇಷ್ಟು ದಿನ ಈ ಥರ ಮಾಲೂರು ಪಟ್ಟಣದ ನಾಗರಿಕರು ಈ ಥರ ತೊಂದರೆ ಅನುಭವಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ಈ ಪುರಸಭೆಯವರು ಈ ಮಣ್ಣನ್ನು ತಗೊಂಬಂದು ರಸ್ತೆಯಲ್ಲಿ ಸುರಿದಿರುತ್ತಾರೆ. ಆ ದೃಶ್ಯ ಇದು. ದಯವಿಟ್ಟು ಎಲ್ಲ ಸಮಸ್ತ ನಾಗರಿಕರು, ರಾಜಕಾರಣಿಗಳು, ಆಯಾ ಪುರಸಭಾ ಸದಸ್ಯರು, ಪುರಸಭಾ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೇಳಬೇಕು. ಇಲ್ಲಾಂದರೆ ಇನ್ನೂ 5 ವರ್ಷ ಇದೇ ಥರ ಆಗಿಬಿಡುತ್ತೆ. ಇನ್ನೂ ಹದಗೆಟ್ಟೋಗುತ್ತೆ ರಸ್ತೆಗಳು. ಮಾಲೂರಿನ ಈಗಿನ ಸ್ಥಿತಿ ಇದು. ಶಾಲೆ, ಸರ್ಕಾರಿ ಶಾಲೆ ಇರೋ ಜಾಗ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಟಾಟಾ ಬಿಲ್ಲರ ಜೇಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು. ಟಾಟಾ ಬಿಲ್ಲರ ಜೇಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು. ಕೋಟ್ಯಾಧೀಶರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. ಕೋಟ್ಯಾಧೀಶರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ. ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ. ಹಣವಂತರು ಕೈ ಸನ್ನೆ ಮಾಡಿದರೆ ಕತ್ತಲೆಯಲ್ಲಿ ಬೆತ್ತಲೆಯಾಯಿತು ಯಾರೂ ಕಾಣದ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ನೀನು ಓದ್ತಾ ಅಂದಾಗ ಹಿಡಿದಂತೆ ಗೊತ್ತಾಗ್ತದೆ.